ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದರೆ, ಸೊ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ಮದುವೆ ಆಗಿದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ, ಪ್ರೀತಿನಲ್ಲಿದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನಂತ ಅಂದರೆ, ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೆಯೇ ನಿಮ್ಮ ಕನೆಕ್ಷನ್ಗೆ, ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಏಂಜಲ್ಸು ಏನು ಗೈಡೆನ್ಸ್ ಸಹ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಅಂತ ಹೇಳ್ಬೋದು. ಸೊ ಟ್ಯಾರೋ ರೀಡಿಂಗ್ ಪ್ಲಸ್ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ಬೋದು. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಸಾಲ್ಟ್ ಲೈಟ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್. ಇವೆರಡು ಕ್ರಿಸ್ಟಲಲ್ಲಿ ಯಾವುದು ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಯಾರೆಲ್ಲ ಸಾಲ್ಟ್ ಲೈಟ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ನೈಟ್ ಆಫ್ ಪೆಂಟಿಕಲ್ಸ್, 7 ಆಫ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ಓಕೆ, 6 ಆಫ್ ವ್ಯಾನ್ಸ್, ಸನ್ ಕಾರ್ಡ್, ಅದ್ರ ಜೊತೆಗೆ 8 ಆಫ್ ವ್ಯಾನ್ಸ್. ಸೊ ಗೈಡೆನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಏಂಜಲ್ಸ್ ನಿಮಗೆ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಗೈಸ್, ಯಾರೆಲ್ಲ ಈ ಒಂದು ರೀಡಿಂಗ್ನ ಚೂಸ್ ಮಾಡ್ಕೊಂಡಿದ್ರ, ಈ ಒಂದು ಫೈಲ್ನ ಚೂಸ್ ಮಾಡ್ಕೊಂಡಿದ್ರ, ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿಯ ಜೊತೆಗೆ ಐ ಥಿಂಕ್ ಕಮ್ಯುನಿಕೇಷನಲ್ಲಿ ನೀವಿಲ್ಲ. ಐ ಥಿಂಕ್ ಅವರು ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ಅವರು ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ, ನೀವು ತುಂಬಾ ಅಪ್ಸೆಟ್ ಆಗ್ತಾ ಇದ್ದೀರಾ. ಸೊ ಐ ಥಿಂಕ್ ದೇರ್ ಇಸ್ ಅ ಲ್ಯಾಕ್ ಆಫ್ ಕಮ್ಯುನಿಕೇಷನ್. ನೀವಿಬ್ರು ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ, ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಆಗ್ತಾ ಇದ್ದೀರಾ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅಟ್ ಪ್ರೆಸೆಂಟ್ ಅವರು ಅವರ ಜೀವನದಲ್ಲಿ ತುಂಬಾನೇ ಜಗಲ್ ಆಗ್ತಾ ಇದ್ದಾರೆ, ಅನ್ಬ್ಯಾಲೆನ್ಸ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವರ ಕರಿಯರ್ ಲೈಫಲ್ಲಿ ಅಷ್ಟೊಂದು ಸಕ್ಸಸ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅವ್ರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ಫಿನಾನ್ಷಿಯಲಿ ಅವರು ಸ್ಟೇಬಲ್ ಆಗ್ತಾ ಇಲ್ಲ, ಫಿನಾನ್ಷಿಯಲಿ ಅವರು ಗ್ರೋ ಆಗ್ತಾ ಇಲ್ಲ, ಕರಿಯರಲ್ಲಿ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ನಿಮ್ಮ ವ್ಯಕ್ತಿ ಇವಾಗ ತುಂಬಾನೇ ಕನ್ಫ್ಯೂಷನಲ್ಲಿದ್ದಾರೆ, ತುಂಬಾನೇ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿ ವೀಕ್ ಆಗ್ತಾ ಇದ್ದಾರೆ. ಯಾವ ಥರ ಸ್ಟೆಪ್ನ ತಗೊಳ್ಬೇಕು, ಯಾವ ಥರ ನಾನು ಇವಾಗ ನನ್ನ ವ್ಯಕ್ತಿ ಜೊತೆಗೆ ಮೂವ್ ಆಗಬೇಕು ಅಂತ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವರು ಆ ಒಂದು ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಐ ಥಿಂಕ್ ಅವರು ತುಂಬಾನೇ ಔಟ್ ಆಫ್ ಫೋಕಸ್ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಇವಾಗ ಅವರ ಜೀವನದಲ್ಲಿ ನೀವು ಇರಬೇಕು ಅಂತ ಅವ್ರು ತುಂಬಾನೇ ಬಯಸ್ತಾರೆ. ಅಂದ್ರೆ ಅವರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡಿದ್ದಾರೆ, ತುಂಬಾನೇ ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ತುಂಬಾನೇ ಕೇರ್ ಇದೆ, ಕನ್ಸರ್ನ್ ಇದೆ, ಕಾಳಜಿ ಇದೆ, ಪ್ರತಿಯೊಂದೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಎಮೋಷನ್ಸ್ ಇದೆ. ಬಟ್ ಇವಾಗ ನಿಮ್ಮ ಜೊತೆಗೆ ಇರಕ್ಕಾಗ್ತಾ ಇಲ್ಲ, ಬಿಡಕ್ಕಾಗ್ತಾ ಇಲ್ಲ. ಯಾಕೆಂತ ಅಂದ್ರೆ ಅವರ ಲೈಫಲ್ಲಿ ಏನೂ ಕೂಡ ಅವ್ರು ಅನ್ಕೊಂಡಿದ್ದು ಆಗ್ತಾ ಇಲ್ಲ, ತುಂಬಾನೇ ಅಪ್ಸೆಟ್ ಆಗ್ತಾ ಇದ್ದಾರೆ, ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕೆ ಅಂತ ಅಂದ್ರೆ ಇವಾಗ ನೋಡಿ, ನಾನು ಒಬ್ರ ಜೊತೆಗೆ ನನ್ನ ಜೀವನದಲ್ಲಿ ಇರಬೇಕು, ಅವರು ನನ್ನನ್ನ ತುಂಬಾನೇ ನಂಬಿದ್ದಾರೆ ಅಂತ ಅಂದ್ರೆ ನಾನು ಅವ್ರಿಗೆ ತುಂಬಾನೇ ನನ್ನ ಒಂದು ಕನೆಕ್ಷನ್ ಅಲ್ಲಿ ನನ್ನ ವ್ಯಕ್ತಿಗೆ ತುಂಬಾನೇ
ಪ್ರೀತಿ ಕೊಡಬೇಕು, ಪ್ರೀತಿಯ ಜೊತೆಗೆ ಅವರ ಒಂದು ಆಸೆಗಳನ್ನ ಈಡೇರಿಸ್ಬೇಕು ಅಂತ ನಿಮ್ಮ ವ್ಯಕ್ತಿಗೆ ತುಂಬಾನೇ ಆಸೆ ಇದೆ. ಸೊ ಸದ್ಯಕ್ಕೆ ಇವಾಗ ನಿಮ್ಮ ಹತ್ರ ಬಂದು ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ರೆಡಿ ಇದ್ದಾರೆ. ಆದರೆ ಅವರ ಲೈಫಲ್ಲಿ ಸೊ ಸಮಥಿಂಗ್ ಇಸ್ ದೇರ್ ಅಂದ್ರೆ ಅವ್ರಿಗೆ ತುಂಬಾನೇ ಅವರ ಲೈಫಲ್ಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ. ಪ್ರಾಬ್ಲಮ್ಸ್ ಅವ್ರಿಗೆ ಕಡಿಮೆ ಆಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಅವ್ರಿಗೆ ಹೆಚ್ಚಾಗ್ತಾ ಇದೆ. ಸೊ ಎಲ್ಲಾ ಕಾರಣದೂ ಅವ್ರಿಗೆ ಸ್ಟಕ್ ಎನರ್ಜಿ ಇದೆ, ಬ್ಲಾಕ್ ಎನರ್ಜಿ ಇದೆ. ಸೊ ನಿಮ್ಮ ವ್ಯಕ್ತಿ ಸ್ಟ್ಯಾಗ್ನೆಂಟ್ ಆಗಿ ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ನಿಮ್ಮ ವ್ಯಕ್ತಿಗೆ ತೋಚ್ತಾ ಇಲ್ಲ. ಸೊ ಇವಾಗ ನಿಮ್ಮಿಂದ ಬರಕ್ಕೂ ಆಗ್ತಲ್ಲ, ನಿಮ್ಮಿಂದ ದೂರ ಉಳಿಯಕ್ಕೂ ಆಗ್ತಲ್ಲ. ಸೊ ನಿಮ್ಮಿಂದ ದೂರ ಉಳಿದ್ರೆ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಇದೆ. ನಾನ್ ನಿಮ್ಮ ಜೊತೆಗೆ ಬಂದ್ರೆ ನೀವ್ ಆಸೆ ಪಟ್ಟಂತ ಲೈಫ್ ನ ನಿಮ್ಗೆ ಆಫರ್ ಮಾಡಕ್ ಆಗಲ್ಲ ಅನ್ನೋ ಭಯ ಇದೆ. ಸೊ ಎಲ್ಲಾದ್ರಲ್ಲೂ ನಿಮ್ಮ ವ್ಯಕ್ತಿ ತುಂಬಾನೇ ತಲೆ ಕೆಡಿಸ್ಕೊಂಡು ಸೊ ತುಂಬಾನೇ ನಿಮಗೋಸ್ಕರ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು, ದೇ ಆರ್ ಪ್ರೇಯಿಂಗ್ ಫಾರ್ ಯು. ಸೊ ಎಲ್ಲಾನು ಸರಿ ಆಗ್ಲಿ. ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಕನೆಕ್ಷನ್ ಮೇಲೆ ತುಂಬಾನೇ ಹೋಪ್ ಇಟ್ಟಿದ್ದಾರೆ, ಫೇತ್ ಇಟ್ಕೊಂಡಿದ್ದಾರೆ. ಸೊ ಎಲ್ಲೂ ನನ್ನ ಕನೆಕ್ಷನ್ ಆಚೆ ಈಚೆ ಹೋಗಲ್ಲ, ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದೇ ಇರ್ತಾರೆ, ನನ್ನ ಲೈಫಲ್ಲಿ ನನ್ನ ವ್ಯಕ್ತಿ ತುಂಬಾನೇ ಇಂಪಾರ್ಟೆಂಟ್. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನೀವು ಅನ್ಕೊಂಡಿದ್ದು ಇವಾಗ ನಿಮ್ಮ ವ್ಯಕ್ತಿಗೆ ಕೊಡಕ್ಕಾಗ್ತಾ ಇಲ್ಲ, ಅಂದ್ರೆ ಸಾಲಿಡ್ ಕಮಿಟ್ಮೆಂಟ್ ನ ಕೊಡಕ್ಕಾಗ್ತಾ ಇಲ್ಲ. ಬಿಕಾಸ್ ಅವರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಇದೆ. ಸೊ ಅದ್ರ ಜೊತೆಗೆ ಅವರ ಲೈಫಲ್ಲಿ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಕರಿಯರ್ ಅಲ್ಲಿ ಅವ್ರು ಅನ್ಕೊಂಡಿದ್ದಂತ ಸಕ್ಸಸ್ ಅವ್ರಿಗೆ ಸಿಗ್ತಾ ಇಲ್ಲ. ತುಂಬಾ ದಿಸ್ ಪರ್ಸನ್ ಇಸ್ ಸಫರಿಂಗ್ ಅಂತ ನಾನು ಹೇಳ್ಬೋದು. ಸೊ ನಿಮ್ಮಿಂದ ದೂರ ಉಳಿಯಕ್ಕೂ ಆಗ್ತಾ, ದೂರ ಇರಕ್ಕೂ ಆಗ್ತಾ ಇಲ್ಲ, ನಿಮ್ಮ ಹತ್ರ ಬರಕ್ಕೂ ಆಗ್ತಾ ಇಲ್ಲ, ನಿಮ್ಮ ಹತ್ರ ಅವರ ಫೀಲಿಂಗ್ಸ್ ನ ಎಮೋಷನ್ಸ್ ನ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ತುಂಬಾನೇ ಒದ್ದಾಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ವೆರಿ ಹ್ಯೂಜ್ ಪೇನ್ ಅಂತ ನಾನು ಹೇಳ್ಬೋದು. ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ. ತುಂಬಾ ನಿಮ್ಮ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಕೊರಗೋಗ್ತಾ ಇದ್ದಾರೆ. ಅಂದ್ರೆ ತುಂಬಾನೇ ವೀಕ್ ಆಗ್ತಾ ಇದ್ದಾರೆ. ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು. ಸೊ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿ ಸಮಥಿಂಗ್ ಅವರು ಇವಾಗ ನರಳ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ರೀತಿ ಇದ್ದು ಆ ಪ್ರೀತಿನ ಪಡ್ಕೊಳಕ್ಕಾಗದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ದೂರದಿಂದನೇ ನೋಡ್ತಾ ಇದ್ದಾರೆ. ಇದು ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ ಅಂತ ನಾನು ಹೇಳ್ಬೋದು. ಸೊ ದೇರ್ ಈಸ್ ಹ್ಯೂಜ್ ಪೇನ್. ನಿಮ್ಗೂ ಕೂಡ ತುಂಬಾ ಪೇನ್ ಇದೆ, ಅವ್ರಿಗೂ ಕೂಡ ತುಂಬಾ ಪೇನ್ ಇದೆ. ಐ ಥಿಂಕ್ ನೀವಿಬ್ರು ಒಂದು ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ವೈಬ್ರೇಷನ್ ದಟ್ ನೀವಿಬ್ರು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀರಾ ಅಂತ. ಸೊ ನೀವಿಬ್ರು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀರಾ. ಸೊ ಒಬ್ರಿಗೊಬ್ರು ಬಿಟ್ಕೊಡಕ್ಕಾಗದೆ ಇರೋಷ್ಟು ಪ್ರೀತಿ ಇದೆ. ಸೊ ತುಂಬಾನೇ ನಿಮ್ಮ ವ್ಯಕ್ತಿಗೆ ನೀವು ಅಂದ್ರೆ ತುಂಬಾನೇ ಪ್ರೀತಿ ಇದೆ. ಐ ಥಿಂಕ್ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನಿಮಗ್ನ ಎಷ್ಟು ಅವರು ಇಷ್ಟಪಡ್ತಾ ಇದ್ದಾರೆ. ಬಹುಶಃ ಅವರ ಲೈಫಲ್ಲಿ ಯಾರನ್ನೂ ಕೂಡ ಅಷ್ಟೊಂದು ಪ್ರೀತಿ ಮಾಡಿಲ್ಲ, ಅಷ್ಟೊಂದು ಅವರು ಹಚ್ಕೊಂಡಿಲ್ಲ ಅಂತ ಹೇಳ್ಬೋದು. ಬಟ್ ಏಂಜಲ್ಸ್ ಆರ್ ಟೆಲಿಂಗ್ ಯು ಸಿಚುಯೇಷನ್ ಯಾವುದೇ ಇರಲಿ, ಸಿಚುಯೇಷನ್ ಇಂಪ್ರೂವೈಸ್ ಆಗುತ್ತೆ. ಐ ಥಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಸಿಚುಯೇಷನ್ ಸರಿ ಹೋಗುತ್ತೆ, ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪರಿಸ್ಥಿತಿ ಸರಿ ಹೋಗುತ್ತೆ, ಇಂಪ್ರೂವೈಸ್ ಆಗತ್ತೆ. ಸೊ ನೀವು ಅನ್ಕೊಂಡಿದ್ದು ಖಂಡಿತ ಆಗತ್ತೆ. ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ ಅಂತ ನಾನು ಹೇಳ್ಬೋದು. ಸೊ ಏಂಜಲ್ಸ್ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಪರಿಸ್ಥಿತಿ ಸರಿ ಹೋಗುತ್ತೆ, ನಿಮ್ಮ ಪರಿಸ್ಥಿತಿ ಯಾವುದೇ ರೀತಿಗೂ ಹೀಗೆ ಇರೋದಿಲ್ಲ, ಚೇಂಜಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ನೀವು ಭರವಸೆಯಿಂದ ಇರಬೇಕು, ಪಾಸಿಟಿವಿಟಿಯಿಂದ ಇರಬೇಕು, ಟ್ರಸ್ಟ್ ಇಂದ ಇರಬೇಕು. ಯಾಕಂತಂದ್ರೆ ನೀವು ಪ್ರತಿಯೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಅದೆಲ್ಲನೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಸ್ಟಾರ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯಿಂಟ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ, ಸೊ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಸ್ಟಾರ್ ಕಾರ್ಡ್, 9 ಆಫ್ ಸೋರ್ಡ್ಸ್, 6 ಆಫ್ ಕಪ್ಸ್ ಅಂಡ್ 8 ಆಫ್ ಪೆಂಟಿಕಲ್ಸ್, 3 ಆಫ್ ವ್ಯಾನ್ಸ್ ಮತ್ತೆ ಲವರ್ಸ್. ಸೊ ಸಿಚುಯೇಷನ್ಗೋಸ್ಕರ, ನಿಮ್ಮ ಒಂದು ಕನೆಕ್ಷನ್ಗೋಸ್ಕರ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕಂತ ಇದ್ದಾರೆ ಅಂತ ತಿಳ್ಕೊಳ್ಳೋಣ. Angels, please get me a message. Okay. So communication clearly and reconsider ಅಂತ ಎರಡು ಗೈಡೆನ್ಸ್ ನನಗೆ ಬಂದಿದೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಯು.
ಸೊ ಗೈಸ್, ಮೊದಲಿಗೆ ನಾನೇನು ಹೇಳ್ತೀನಿ, ಸೊ ನಿಮ್ಮ ಕನೆಕ್ಷನ್ಗೆ ನಿಮ್ಮ ಒಂದು ಸಂಬಂಧ ಸರಿ ಹೋಗಬೇಕು, ಅಥವಾ ನೀವು ಅನ್ಕೊಂಡಿದ್ದು ನಿಮ್ಮ ಕನೆಕ್ಷನ್ ಅಲ್ಲಿ ಆಗಬೇಕು ಅಂತ ಇದ್ರೆ ಐ ಥಿಂಕ್ ನೀವಿಬ್ರು ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕು. ಐ ಥಿಂಕ್ ನಿಮ್ಮಿಬ್ರು ಮಧ್ಯ ತುಂಬಾನೇ ಈಗೋ ಇದೆ, ಆಟಿಟ್ಯೂಡ್ ಇದೆ. ಸೊ ನಿಮ್ಮ ಈಗೋ ಬಿಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ಜೊತೆಗೆ ಮಾತಾಡೋದಕ್ಕೆ, ಅಥವಾ ನಿಮ್ಮ ವ್ಯಕ್ತಿಗೆ ತುಂಬ ಈಗೋ ಇದೆ, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಆಸೆ ಇದ್ರು, ನಿಮ್ಮ ಮೇಲೆ ಪ್ರೀತಿ ಇದ್ರು, ಕೇರ್ ಇದ್ರು, ಕನ್ಸರ್ನ್ ಇದ್ರು, ನಿಮ್ಮ ಮೇಲೆ ಅವ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಇದ್ರು, ಅವರು ಆ ಒಂದು ಈಗೋನ ಬಿಟ್ಟು ನಿಮ್ಮನ್ನ ಬಂದು ಮಾತಾಡೋದಕ್ಕೆ, ಕಮ್ಯುನಿಕೇಶನ್ ಮಾಡೋದಕ್ಕೆ ನಿಮ್ಮ ವ್ಯಕ್ತಿ ಪ್ರಯತ್ನ ಪಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವೇ ಹೋಗಿ ಮಾತಾಡ್ತೀನಿ ಅಂತ ಅಂದ್ರೂ ಕೂಡ ನಿಮ್ಮ ವ್ಯಕ್ತಿ ಸರಿಯಾಗಿ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ, ಅಥವಾ ನೀವು ಟ್ರೈ ಮಾಡ್ತಾ ಇದ್ರು ಕೂಡ ಅದು ಫೇಲ್ಯೂರ್ ಆಗ್ತಾ ಬರ್ತದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ. ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಡೇ ಅಂಡ್ ನೈಟ್ ಕಳೀತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ತುಂಬಾನೇ ನಿಮ್ಮ ಮೇಲೆ ಅವ್ರಿಗೆ ಹೋಪ್ಸ್ ಇದೆ, ನಂಬಿಕೆ ಇದೆ, ಭರವಸೆ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಈಗೋ ಇದೆ. ಅಟ್ ದ ಸೇಮ್ ಟೈಮ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ಲವರ್ಸ್ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಪ್ಷನ್ಸ್ ಇದೆ, ತುಂಬಾನೇ ಚಾಯ್ಸಸ್ ಇದೆ. ಐ ಥಿಂಕ್ ರೀಸೆಂಟ್ ಆಗಿ ಅವ್ರಿಗೆ ಯಾರೋ ಒಬ್ರು ಪ್ರಪೋಸ್ ಮಾಡಿರ್ಬೋದು, ಪ್ರಪೋಸಲ್ಸ್ ನ ಅವ್ರ ಮನೆಯವರು ಅವ್ರಿಗೆ ತಂದಿರಬಹುದು. ಸೊ ಈ ತರ ಎನರ್ಜೀಸ್ ನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮಿಬ್ರು ಮಧ್ಯ ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಸೊ ನೀವಿಬ್ರು ಪ್ರತಿ ದಿನ ದೂರ ಆಗ್ತಾ ಇದ್ರ. ಐ ಥಿಂಕ್ ನೀವು ಕಮ್ಯುನಿಕೇಶನ್ ಮಾಡಕ್ಕೆ ಪ್ರಯತ್ನ ಪಟ್ಟರು ಕೂಡ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸರಿಯಾಗಿ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯುವರ್ ಕನೆಕ್ಷನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ಟಾರ್ಟಿಂಗ್ ನಾನೇನು ಹೇಳ್ಬೋದು ಅಂತಂದ್ರೆ ಗೈಸ್ ನೋಡಿ, ಸೊ ನಿಮ್ಮ ಐ ಥಿಂಕ್ ನಿಮ್ಮ ಕನೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ವಾಲ್ವ್ಮೆಂಟ್ ಇದೆ. ಸೊ ನಿಮ್ಮ ವ್ಯಕ್ತಿಗೆ ತುಂಬಾನೇ ಜಗಲ್ ಆಗ್ತಾ ಇದಾರೆ, ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಯಾರನ್ನ ಚೂಸ್ ಮಾಡ್ಲಿ, ಇವ್ರನ್ನ ಚೂಸ್ ಮಾಡ್ಲಾ, ಅವ್ರನ್ನ ಚೂಸ್ ಮಾಡ್ಲಾ. ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಗೆಟಿಂಗ್ ದಟ್ ಎನರ್ಜಿ ಅಂತ ನಾನು ಹೇಳ್ಬೋದು. ಸೊ ಇಲ್ಲಿ ಅವರ ಜೀವನದಲ್ಲಿ ನೀವ್ ಇರ್ಬೇಕಂತ ಅವರು ಬಯಸ್ತಾರೆ, ನೀವು ಬಯಸ್ತಾ ಇದ್ರ. ಸೊ ಈ ಒಂದು ವ್ಯಕ್ತಿಗೆ ನೀವು ಅಂದ್ರೆ ತುಂಬಾನೇ ಇಷ್ಟ, ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಒಂದು ಹೃದಯನ, ಮನಸ್ಸನ್ನ, ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಮ ವ್ಯಕ್ತಿಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ತುಂಬಾನೇ ಪ್ರಪೋಸಲ್ಸ್ ಬರ್ತಾ ಇದೆ. ಐ ಥಿಂಕ್ ಅವ್ರಿಗೆ ರೀಸೆಂಟ್ ಆಗಿ ಯಾರೋ ಒಬ್ರು ತುಂಬಾನೇ ಪ್ರಪೋಸ್ ಮಾಡಿದ್ದಾರೆ. ಸೊ ಆ ಒಂದು ವ್ಯಕ್ತಿಗೆ ಇವರು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ತುಂಬಾನೇ ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಅವರು ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಬಂದಿದ್ದಾರೆ. ಸೊ ಇವಾಗ ಇಲ್ಲಿ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ನ ಓವರ್ಕಮ್ ಮಾಡಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರಾ ಅಂದ್ರೆ ಡೆಫಿನೆಟ್ಲಿ ಇಟ್ ಈಸ್ ರಿಯಲಿ ಪಾಸಿಬಲ್ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೂಸ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಿಡ್ತಾರೆ. ಐ ಥಿಂಕ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವರು ತುಂಬಾನೇ ಅವ್ರ ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಬಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ ದ ಸೆನ್ಸ್ ಒಂದು ಪ್ರಪೋಸಲ್ಸ್ ಅವರ ಲೈಫ್ ಅಲ್ಲಿ ಇದೆ. ಸೊ ಆ ಒಂದು ಪ್ರಪೋಸಲ್ಸ್ ಗೋಸ್ಕರ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ, ಕ್ಲಾರಿಟಿ ಬೇಕಾಗಿದೆ. ಯಾರನ್ನ ನಾನು ಚೂಸ್ ಮಾಡ್ರೆ ನಾನು ತುಂಬಾನೇ ನನ್ನ ಲೈಫ್ ಅಲ್ಲಿ ಚೆನ್ನಾಗಿರ್ತೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಬೇಕಾಗಿದೆ. ಸೊ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ಯೋಚನೆ ಮಾಡುವಾಗ, ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ. ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ರೆ ನಾನು ತುಂಬಾ ಸುಖವಾಗಿ ಬಾಳ್ತೀನಿ, ಯಾಕಂತಂದ್ರೆ ನಿಮ್ಮಿಬ್ರ ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬಾನೇ ಪ್ರೀತಿ ಇದೆ, ಕೇರ್ ಇದೆ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಿದೆ. ಬಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಅಟ್ ಪ್ರೆಸೆಂಟ್ ಅವರು ನಿಮ್ಮ ಜೊತೆಗೆ ಆನೆಸ್ಟಿ ಆಗಿ ಇಲ್ಲ ಅಂತ ನಾನು ಹೇಳ್ಬೋದು. ಆನೆಸ್ಟಿ ಆಗಿಲ್ಲ ಅನ್ನೋದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಐ ಆಮ್ ಫೀಲಿಂಗ್ ದಟ್ ಎನರ್ಜಿ. ಸೊ ಇಲ್ಲಿ ನೀವು ಇರ್ಬೇಕಂತ ಬಯಸ್ತಾರೆ, ಬೇರೆಯವರು ಇರ್ಬೇಕಂತ ಬಯಸ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ತುಂಬಾನೇ ಜಗಲ್ನೆಸ್ ಆಗ್ತಾ ಇದೆ, ತುಂಬಾನೇ ಮನಸ್ಸು ಚಂಚಲ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮನ್ನ ಡೆಫಿನೆಟ್ಲಿ ಚೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಟೈಮ್ ಕೊಡಿ, ಸ್ಪೇಸ್ ಕೊಡಿ, ಯಾಕಂತ ಅಂದ್ರೆ ಅವ್ರಿಗೆ ಕ್ಲಿಯಾರಿಟಿ ಬೇಕಾಗಿದೆ. ಸೊ ಕ್ಲಿಯಾರಿಟಿ ಅವ್ರಿಗೆ ಸಿಕ್ಕಿದಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ಬೋದು. ಬಿಕಾಸ್ ಲವರ್ಸ್ ಇದೆ, ಸ್ಟಾರ್ ಇದೆ,
ಇದೆ, 8 ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ವ್ಯಾಂಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬಾನೇ ನಿಮ್ಮ ಮೇಲೆ ಪ್ರೀತಿ ಇದೆ, ಭರವಸೆ ಇದೆ. ಆದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗೆ ತುಂಬಾನೇ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ನನ್ನ ಚೂಸ್ ಮಾಡಿ, ಸೊ ಅವ್ರನ್ನ ಯಾಕೆ ಚೂಸ್ ಮಾಡ್ತೀರಾ? ಈಗ ಆಲ್ರೆಡಿ ಅವ್ರ ಲೈಫಲ್ಲಿ ನೀವು ಆಚೆಗೆ ಬಂದಿದ್ದೀರಾ, ಯಾಕೆ ಈ ತರ ನಿಮ್ಮ ವ್ಯಕ್ತಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಸಮಯದ ನಂತರ ಈ ಒಂದು ವ್ಯಕ್ತಿ ಸಮಯ ತಗೊಂಡು ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ವಿಕ್ಟ್ರಿನ ಪಡ್ಕೊಳ್ತೀರಾ. ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅ ಹ್ಯೂಜ್ ವಿಕ್ಟ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಕಮ್ಯುನಿಕೇಶನ್ ಕ್ಲಿಯರ್ಲಿ ಅಂಡ್ ರೀಕನ್ಸಿಡರ್ ಅಂತ ಬರ್ತಾ ಇದೆ. ಸೊ ಇವಾಗ ಸಿಚುಯೇಷನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಿಮ್ಮ ಮನ್ಸಿನಲ್ಲಿ ಇವಾಗ ಏನಿದೆ ಅದನ್ನ ಕ್ಲಿಯರ್ ಆಗಿ ನಿಮ್ಮ ವ್ಯಕ್ತಿ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿ, ಅಥವಾ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ಹತ್ರ ಯಾವಾಗ ನೀವು ಮನ್ಸು ಬಿಚ್ಚಿ ಮಾತಾಡ್ತೀರಾ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಯು ಆರ್ ಸ್ಟಿಲ್ ವೇಟಿಂಗ್ ಫಾರ್ ದೆಮ್ ಅಂತ. ಅಂಡ್ ರೀಕನ್ಸಿಡರ್ ಅಂತ ಬರ್ತಾ ಇದೆ. ಐ ಥಿಂಕ್ ರೀಕನ್ಸಿಡರ್ ಅನ್ನೋದಕ್ಕಿಂತ ಐ ಆಮ್ ಫೀಲಿಂಗ್ ಲೈಕ್ ನಿಮ್ಮ ವ್ಯಕ್ತಿಗೆ ಒಂದು ಚಾನ್ಸ್ ಕೊಡಬೇಕು ಅಂದ್ರೆ ನೀವು ಫರ್ಗಿವ್ ಮಾಡಬೇಕು, ಅವರ ತಪ್ಪುಗಳನ್ನ ಫರ್ಗಿವ್ ಮಾಡಬೇಕು, ಆಮೇಲೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಕಮ್ಯುನಿಕೇಶನ್ನ ಕ್ಲಿಯರ್ ಆಗಿ ಅವ್ರು ನೀವೇನ್ ಮನ್ಸಿನಲ್ಲಿ ಅದನ್ನ ಕ್ಲಿಯರ್ ಆಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ನಿಮ್ಮ ವ್ಯಕ್ತಿಗೆ ತಲೆಗೆ ಹೋಗಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಕನೆಕ್ಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.